ಫ್ರೆಂಡ್ಸ್, ವೆಲ್ಕಮ್ ಟು ದ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟ್ರ್. ನಾನೀಗ ಲ್ಯಾಂಗ್ವೇಜ್ ಫಸ್ಟ್ 2022 ಪ್ರಶ್ನೆ ಪತ್ರಿಕೆಯಲ್ಲಿ ಲ್ಯಾಂಗ್ವೇಜ್ ಫಸ್ಟ್ ಇಂಗ್ಲೀಷನ್ನು ತೊಗೊಂಡು ಪ್ಯಾಸೇಜನ್ನು ಮಾಡ್ತಾ ಇದ್ದೀನಿ. ಪದೇ ಪದೇ ನಾನು ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ, ಆಲ್ಮೋಸ್ಟ್ ಏನಪ್ಪ ಅಂದರೆ ವಿಡಿಯೋಸ್ಗಳನ್ನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ, ನಿಮಗೆ ಚೆನ್ನಾಗಾಗಲಿ ಹೆಲ್ಪ್ ಆಗಲಿ ಅಂತ. ರಿಟರ್ನಾಗಿ ನೀವು ನನಗೇನು ಕೊಡ್ತೀರಾ ಅನ್ನೋ ಒಂದು ಕ್ವಶನ್ ಬರುತ್ತೆ. ನಾನು ವಿಡಿಯೋಸ್ ಕಂಟಿನ್ಯೂ ಮಾಡ್ತೇನೋ ಇಲ್ಲೋ ಗೊತ್ತಿಲ್ಲ, ಆದರೆ ನೀವು ನನಗೆ ಲೈಕು ಅಥವಾ ಸಬ್ಸ್ಕ್ರೈಬನ್ನು ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪಾಠ ಚೆನ್ನಾಗಾಗಿದೆ ಅಂತ ಅಂದರೆ ಒಂದು ಲೈಕನ್ನು ಕೊಟ್ಟರೆ ಖುಷಿ ಅನಿಸುತ್ತೆ. ಆನಂತರ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಡೌಟ್ ಇದ್ದರೆ ನನ್ನ ಜೊತೆಗೆ ಡಿಸ್ಕಷನ್ ಮಾಡಿರಿ ಅಂತ ಹೇಳ್ತಾ ನಾನು ಫಸ್ಟ್ ಪ್ಯಾಸೇಜಿಗೆ ಬರ್ತಾಯಿದ್ದೀನಿ. Thought rare we have heard of bigger animals showering their motherly love on smaller beings, not their kind. ನೋಡ್ರಿ, ಅದರದ್ದೇ ಮಕ್ಕಳಲ್ಲ, ಒಂದೇ ಪ್ರಭೇದದ ಅಲ್ಲ, ಬೇರೆ ಬೇರೆ ಪ್ರಭೇದದ ದೊಡ್ಡ ಪ್ರಾಣಿಗಳು ಏನು ಮಾಡ್ತಾವಂದ್ರೆ ಇತರೆ ಪ್ರಾಣಿಗಳ ಮೇಲೆ ಪ್ರೀತಿಯನ್ನು ತೋರಿಸ್ತವು. ಶವರಿಂಗ್ ಅಂದರೆ ಪ್ರೀತಿಯನ್ನು ತೋರಿಸ್ತವು. ಸ್ಮಾಲರ್ ಅನಿಮಲ್ಸ್ಗಳು ಪ್ರೀತಿನ ತೋರಿಸ್ತವು. ಲೈಕ್ ಎ ಕೌ ಫೀಡಿಂಗ್ ಎ ಡಾಗ್. ನೀವು ಯೂಟ್ಯೂಬಲ್ಲಿ ಈಗೆಲ್ಲ ನೋಡಿರ್ತೀರಿ, ಕೌ ಫೀಡಿಂಗ್ ಎ ಡಾಗ್. ಆಕಳು ಏನು ಮಾಡುತ್ತೆ, ನಾಯಿಗಳಿಗೆ ಹಾಲನ್ನು ಉಣಿಸುತ್ತೆ. ಆರ್ ದ ಬಿಚ್, ನಾಯಿ, ಹೆಣ್ಣು ನಾಯಿ ಅನ್ನೋದಕ್ಕೆ ಬಿಚ್ ಯೂಸ್ ಮಾಡ್ತಾರೆ. ಫೀಡಿಂಗ್ ಕಿಟನ್ಸ್ ಅಂದರೆ ನಾಯಿ ಮರಿಗಳಿಗೆ ಹೀಗೆ ಪ್ರೀತಿಯನ್ನು ತೋರಿಸ್ತಾ ಇರುತ್ತಲ್ಲ ಕೋಳಿ ಮರಿಗಳಿಗೆ, ಆ ಥರ. ರೀಸೆಂಟ್ಲಿ ಇನ್ ಎ ಆಫ್ರಿಕನ್ ನ್ಯಾಷನಲ್ ಪಾರ್ಕ್ ದೇರ್ ವಾಸ್ ದಿಸ್ ನ್ಯೂ ಆಫ್ ಲಯನ್ಸ್ ಅಡಾಪ್ಟಿಂಗ್ ದ ಉಲ್ಫ್ ಕ್ಲಬ್ಸ್. ಉಲ್ಫ್ ಅಂದರೆ ತೋಳದ ಮರಿಗಳನ್ನು ಯಾವುದು ಅಡಾಪ್ಟ್ ಮಾಡ್ಕೊಂಡಿದೆ ಅಂತೆ? ಲಯನ್ನು. ತೋಳದ ಮರಿಗಳನ್ನು ಸಾಕ್ತಾ ಇದೆ ತೋಳದ ಮರಿಯನ್ನು. ಯಾವುದು? ಲಯನ್. ಅದು ನೋಡ್ರಿ, ಲಯನ್ ಯಾವುದನ್ನು ಕೊಟ್ಟರು ತಿಂದುಬಿಡುತ್ತೆ, ಆದರೆ ಮರಿಗಳಿಗೆ ಅದು ಪ್ರೀತಿ ತೋರಿಸ್ತಲ್ಲ, ಅದು ಮಾತೃ ಹೃದಯ ಅಂತಲ್ಲ, ಅಂಥ ಕ್ರೂರ ಪ್ರಾಣಿಯಲ್ಲೂ ಕೂಡ ಮಾತೃ ಹೃದಯ ಇದೆ ಅಂತಂದೇಳಿ ಆ ಪ್ಯಾಸೇಜು ಆ ಥೀಮ್ ಮೇಲೆ ಹೋಗ್ತಾ ಇದೆ. ಹಾಗಾಗಿ ಈಗ ನೆಕ್ಸ್ಟ್ ನೋಡೋಣ ನಮಗೆ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ ಅಂಥೇಳಿ. ಬಟ್ ದೆನ್ ನೇಚರ್ ಆಲ್ವೇಸ್ ಹ್ಯಾಸ್ ಗುಡ್ ಸ್ಟಾಕ್ ಆಫ್ ಸರ್ಪ್ರೈಸ್ ಫಾರ್ ಅಸ್. ಈ ಥರ ಶಾಕ್ಸ್ ಮತ್ತು ಸರ್ಪ್ರೈಸ್ಗಳನ್ನು ಕೊಡ್ತಾ ಇರುತ್ತೆ. ಯಾವುದು? ನೇಚರು, ಪರಿಸರ. ದೇರ್ ಈಸ್ ಎ ಬಿಚ್ ನೇಮ್ಡ್ ಸೋನಿ ಅನ್ನೋದೇನಿದು ಒಂದು ಹೆಣ್ಣು ನಾಯಿ. ಮೈ ಹೋಮ್ ಇನ್ ದ ವಿಲೇಜ್. ಇಲ್ಲಿ ರೈಟರ್ ಏನು ಹೇಳಿದ್ದಾರೆ, ಅವ್ರ ಊರಲ್ಲಿ ಒಂದು ನಾಯಿ ಇತ್ತಂತೆ, ಹೆಣ್ಣು ನಾಯಿ. ಆಫ್ ಇಟಾಲಿಯನ್ ಇನ್ ಸೌತ್ ಕೆನರಾ ಡಿಸ್ಟಿಕ್ ಆಫ್ ಕರ್ನಾಟಕ. ಅದರ ಹೆಸರೇನು? ಕೆನರಾ ಡಿಸ್ಟಿಕ್ಕು, ಕರ್ನಾಟಕ ರಾಜ್ಯದ್ದು. ಸಮ್ 4 summers ಎಗೋ, ಒಂದು 4 ಬೇಸಿಗೆ ರಜದ ಹಿಂದ್ಗಡೆಗೆ, ಐ ಹ್ಯಾಡ್ ಟು ವಂಡರ್ ಅವೇಟಿಂಗ್ ಮೀ ಬ್ಯಾಕ್ ಹೋಮ್. ಮನೆಗೆ ಹೋದಾಗ ನನಗೊಂದು ಆಶ್ಚರ್ಯ ಕಾಣ್ಬಿಟ್ಟಿತ್ತು. ಏನಾಗಿತ್ತು? ಒನ್ಸ್ ಐ ನೋಟಿಸ್ಡ್ ಸೋನಿ. ನಾನು ನನ್ನ ನಾಯಿಯನ್ನು, ಹೆಣ್ಣು ನಾಯಿಯನ್ನು ನೋಡಿದೆ. ಫೀಡಿಂಗ್ ದ ಮೌತ್ ಹೋಡ್ ಕ್ರಾಫ್, ಕನ್ನಂಬಟ್ಟ ವಿತ್ ಹರ್ ಓನ್ ಮಿಲ್ಕ್. ಅದು ನಾಯಿ ಏನು ಮಾಡ್ತಾ ಇದೆ? ಕನ್ನಂಬಟ್ಟನಿಗೆ ಹಾಲನ್ನು ಕೊಡ್ತಾ ಇದೆ. ಓಡ್ ಕಾಲ್ಫ್ ಅಂದರೆ ಆಕಳಿಗೆ. ವಿ ರಿಯಲೈಸ್ಡ್ ದಿಸ್ ಟಚಿಂಗ್ ಸ್ಕೀನ್ ಎವ್ರಿ ಮಾರ್ನಿಂಗ್. ನಾನು ದಿನಾನು ಏನು ಮಾಡ್ತಿದ್ದೆ, ಅವ್ರ ಪ್ರೀತಿಯನ್ನು ಹಾಫ್ ಆನ್ ಅವರ್, ಒಂದು ಅರ್ಧ ತಾಸು ನೋಡ್ತಾ ಇದ್ದೆ ದಿನ ಬೆಳಗ್ಗೆ. ಎ ಕಾಲ್ಫ್ ವಾಸ್ ಟೈಡ್ ಇನ್ ದ ಕಂಟ್ರಿ ಯರ್ಡ್ ಕ್ಲೋಸ್ ಟು ದ 2 feet height platform with run along the ಔಟರ್ ವಾಲ್ ಆಫ್ ದ ಹೌಸ್. ಅದು ಏನು ಮಾಡ್ತಾ ಇತ್ತು? ಅದು ನೋಡಿದ ತಕ್ಷಣ ಓಡೋಡ್ಕಂತ ಬರ್ತಾ ಇತ್ತು. ನೆಕ್ಸ್ಟ್ ಅದು 2 feet, ಅದು ಇರೋದು 2 feet ಹೈಟ್ ಇದೆ, 2 feet ಹೈಟ್ ಇದೆ. ಅದರ ಅಲಾಂಗ್ ದ ಔಟ್ ಹಾಲ್ ಆಫ್ ದ ಹೌಸ್, ಹಾಲ್ ಮೇಲೆ ನಿಂತ್ಕೊಂಡು ಏನು ಮಾಡ್ತಾಯಿತ್ತು? ಹಾಲನ್ನು ಉಣಿಸುತ್ತೆ. ಪ್ಲಾಟ್ಫಾರ್ಮ್ ಹೊರಗಡೆ ಬಂದು ಅದು ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡು ಕಾಲ್ಫಿಗೆ ಹಾಲನ್ನು ಉಣಿಸುತ್ತೆ. ಥಾಟ್ ಇಟ್ ವಾಸ್ ಮೋರ್ ದೆನ್ ಡಬಲ್ ಸೋನೀಸ್ ಸೈಜ್. ಅದು ಎಷ್ಟು ಹೈಟ್ ಇದೆ ಅಂದರೆ, ಈ ಸೋನಿ ಸೈಜ್ ಏನೈತಲ್ಲ, ಈ ನಾಯಿ, ಹೆಣ್ಣು ನಾಯಿ ಐತಲ್ಲ, ಅದರ 2 ಪಟ್ಟಿದೆ. ಶಿ ವುಡ್ ಸ್ಟ್ಯಾಂಡ್ ಆನ್ ದ ಪ್ಲಾಟ್ಫಾರ್ಮ್ ಟು ಮೇಕ್ ಇಟ್. ನೋಡ್ರಿ, ಅದು ಹಾಲು ಉಣಿಸೋಕ್ಕೋಸ್ಕರ ಪ್ಲಾಟ್ಫಾರ್ಮ್ ಮೇಲೆ ನಿಲ್ಲುತ್ತೆ. ನೆಕ್ಸ್ಟ್ ಕನ್ವಿನ್ಸಿಂಗ್ ಫಾರ್ ದ
calf to reach its treats and suckle. ಅದು ತನ್ನ ಹಾಲನ್ನು ಇದನ್ನು ಕೊಡಲಿಕ್ಕೆ ಏನಾಗುತ್ತೆ, ಕರೆಕ್ಟ್ ಬರೋ ಥರ ನಿಲ್ಲುತ್ತೆ. ಶಿ ಕಂಟಿನ್ಯೂಡ್ ಟು ಫೀಡ್ ಆ್ಯಂಡ್ ಕಾಲ್ಫ್ ಟಿಲ್ ಇಟ್ ವಾಸ್ ಸೋಲ್ಡ್ ಆಫ್ ವೆನ್ ಇಟ್ ವಾಸ್ ಇಯರ್ ಓಲ್ಡ್. ಅದು ನೋಡ್ರಿ ಎಲ್ಲಿವರೆಗೂ, ಅದು 1 ವರ್ಷದ ಆದ ತಕ್ಷಣ ನಾವು ಏನು ಮಾಡಿಬಿಡ್ತೀವಿ, ಆಕಳ ಕರನ ಕೊಟ್ಬಿಡ್ತೀವಿ ಮಾರಲಿಕ್ಕೆ. ಹಾಗಾಗಿ ಇಟ್ ವಾಸ್ ಟೋಲ್ಡ್ ದಟ್ ದ ಕಾಲ್ಫ್ ವುಡ್ ಆಕ್ಸಿಡೆಂಟ್ಲಿ ಸ್ಟೆಪ್ ಆನ್ ಹರ್ ಆರ್ ಚೇಂಜ್ ಅಟ್ ಹರ್ ಆ್ಯಂಡ್ ಶಿ ವುಡ್ ಇಲ್ ಇನ್ ಪೇಯ್ನ್ ವೆನ್ ಶಿ ಕಮ್ ಟು ಫೀಡ್ ಹಿಮ್. ಅದು ಏನು ಮಾಡ್ತಾ ಇರಲಿಲ್ಲ, ಅದು ಹಾಲು ಕುಡೋದ್ರಿಂದ ಆಕೆಗೆ ಏನು ಪೇನ್ ಆಗ್ತಾ ಇರಲಿಲ್ಲ, ಅದು ಖುಷಿಯಾಗಿಯೇ ಇರ್ತಿತ್ತು. ಬಟ್ ಶಿ ವುಡ್ ನೆವರ್ ಗಿವ್ ಅಪ್ ಹರ್ ಎಫರ್ಟ್ಸ್ ಟು ಫೀಡ್ ಹಿಮ್. ಅವಳು ಅದಕ್ಕೆ ಹಾಲು ಕುಡಿಸೋದನ್ನು ಬಿಡ್ತಾ ಇರಲಿಲ್ಲ. ನಾಯಿ ಏನು ಮಾಡ್ತಾಯಿತ್ತು, ಆಕಳ ಕರಿಗೆ ಹಾಲನ್ನು ಉಣಿಸ್ತಾ ಇತ್ತು. ದೇರ್ ವರ್ ಟಿಯರ್ಸ್ ಇನ್ ಹರ್ ಐಸ್ ಆನ್ ದ ಡೇ ದ ಕ್ರಾಫ್ ವಾಸ್ ಟೇಕನ್ ಅವೇ. ನೋಡ್ರಿ ಅದೇನು ಮಾಡ್ತಾರೆ, ಹಸು 1 ವರ್ಷದ ತಕ್ಷಣ ಅದನ್ನೇನು ಮಾಡಿಬಿಟ್ರು, ಮಾರ ಕೊಟ್ಬಿಟ್ರು. ಅದ್ರ ಕಣ್ಣಲ್ಲಿ ಏನಿದು, ಟಿಯರ್ಸ್, ಕಣ್ಣಲ್ಲಿ ನೀರು ಹಾಕ್ತಾ ಇತ್ತಂತೆ ಅದು. ಆ್ಯಂಡ್ ಶಿ ಮೋರ್ಡ್ ದ ಪಾರ್ಟಿಂಗ್ ಫಾರ್ ಮೋರ್ ದೆನ್ ದ ಮಂತ್. ಅಕ್ಕಿ ಏನು ಮಾಡ್ತಾ ಇದ್ದು, ಮೋರ್ಡ್ ಅಂದರೆ ಅದನ್ನು ಮನಸ್ಸಿಗೆ ಹಚ್ಕೊಂಡ್ಬಿಟ್ಲು. 1 ತಿಂಗಳವರೆಗೂ ಏನು ಮಾಡ್ತಾ ಇದ್ಲು ಅವಳು, ಅದನ್ನೇ ಮನಸ್ಸಲ್ಲಿ ಹಚ್ಕೊಂಡು ಮನಸ್ಸಲ್ಲಿ ನೋವನ್ನು ಅನುಭವಿಸ್ತಾ ಇದ್ಲು. ಯಾರು, ಹೆಣ್ಣು ನಾಯಿ. ದ compassionate Sony continues to be in our home till date. ಅದ್ರ ಮೇಲೆ ಅವಳೇನು ಮಾಡಿದ್ಲು, ಅವ್ರ ಮನೆಯಲ್ಲೇ ಇರ್ತಾ ಇದ್ಲು, ಅವ್ರ ಮನೆಯಲ್ಲೇ ಇದ್ದಾಳೆ. ಆದ್ರೂ ಏನು ಮಾಡ್ತಾ ಇದ್ದಾಳೆ, ಆಕೆಗೆ ಅದನ್ನು ಮರಿಲಿಕ್ಕೆ ಆಗಲಿಲ್ಲ ಕರುವನ್ನು ಕೊಟ್ಟ ಮೇಲೆ. ಒಂದನೇ ಪ್ರಶ್ನೆ, ಬಟ್ ದೆನ್ ನೇಚರ್ ಆಲ್ವೇಸ್ ಹ್ಯಾಸ್ ಗುಡ್ ಸ್ಟಾಕ್ ಆಫ್ ಸರ್ಪ್ರೈಸ್ ಫಾರ್ ಅಸ್. ಹರ್ ದ ಸ್ಟಾಕ್ ಆಫ್ ಸರ್ಪ್ರೈಸ್ ರೆಫರ್ಸ್ ಟು ಏನು, ಇಲ್ಲಿ ಯಾವುದಕ್ಕೆ ಅವರು ತುಂಬ ಶಾಕಿಗೆ ಒಳಗಾಗಿದ್ರು ಅಂತ ಕೇಳ್ತಾರೆ. ಮದರ್ ಟೇಕ್ ದ ಕೇರ್ ಆಫ್ ಹರ್ ಯಂಗರ್ ಒನ್ಸ್. ತಾಯಿ ತನ್ನ ಮರಿಗಳಿಗೆ ಕೇರ್ ಮಾಡ್ತಾಳೆ, ಅದಕ್ಕೆ ಅಲ್ಲ. ಮದರ್ ಫೀಡಿಂಗ್ ದೇರ್ ಯಂಗರ್ ಒನ್ಸ್. ತಾಯಿ ತನ್ನಂತೆ ಹೋಲುವ ಮರಿಗಳು, ಬೇರೆ ಅಲ್ಲ, ಅದರಂತೆ ಹೋಲುವ ಮರಿಗಳಿಗೆ ಹಾಲು ಉಣಿಸೋದಕ್ಕೆ ಅಲ್ಲ. ದ ಬಿಗ್ಗರ್ ಎನಿಮಲ್ ಶವರಿಂಗ್ ದೇರ್ ಮದರ್ಲಿ ಲವ್, ನಾಟ್ ಆಫ್ ದೇರ್ ಕೈಂಡ್. ಅದೇ ಜಾತಿವಲ್ಲ, ಬೇರೆ ಜಾತಿದು. ನಾಯಿ ಕರುವಿಗೆ ಇಲ್ಲಿ ಹಾಲು ಉಣಿಸ್ತಾ ಇದೆ. ಸ್ಮಾಲರ್ ಬಿಗನ್ಸ್ ಟೇಕ್ಸ್ ಕೇರ್ ಆಫ್ ದೇರ್ ಬಿಗ್ಗರ್ ಎನಿಮಲ್. ಇಲ್ಲ, ಚಿಕ್ಕವು ದೊಡ್ಡವಕ್ಕೆ ಕೇರ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ, ಇದು ಅಲ್ಲ. ಹಾಗಾಗಿ ಇದಕ್ಕೆ 3ನೇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಡ್ಯಾಶ್ ಎ ವಂಡರ್ ಅವೇಟಿಂಗ್ ಮಿ ಬ್ಯಾಕ್ ಹೋಮ್. ದ ವಂಡರ್ ದಟ್ ವಾಸ್ ಅವೇಟಿಂಗ್ ವಾಸ್. ಯಾವುದಕ್ಕೆ ಅವರು ನೋಡಿ ವಂಡರ್ ಆಗಿಬಿಟ್ರು, ಅದನ್ನು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಕೌ ಫೀಡಿಂಗ್ ದ ಕ್ರಾಫ್. ಕೌ ಫೀಡಿಂಗ್ ದ ಕ್ರಾಫ ಅಲ್ಲ. ಸೋನಿ ಫೀಡಿಂಗ್ ದ ಕಾಲ್ಫ್. ಸೋಡಿ ಫೀಡಿಂಗ್ ದ ಕ್ಲಾಫ್ ಅಂದರೆ ಅದು ಹೆಣ್ಣು ನಾಯಿ ಹಸು ಕರುವಿಗೆ ಹಾಲು ಉಣಿಸೋದನ್ನು ನೋಡ್ಕೊತ ಅವ್ರು ಏನು ಮಾಡಿಬಿಟ್ರು, ಆಶ್ಚರ್ಯಕರವಾಗಿ ನೋಡ್ಕೊತ ನಿಂತ್ಕೊಂಡ್ಬಿಟ್ರು. ಸೋನಿ ಫೀಡಿಂಗ್ ಈ ಪಪ್ಪೀಸ್ ಅಂದರೆ ನಾಯಿ ಮರಿಗಳು, ಚಿಕ್ಕ ಚಿಕ್ಕ ನಾಯಿ ಮರಿಗಳು, ಇದು ಅಲ್ಲ. ಕೌ ಫೀಡಿಂಗ್ ದ ಪಪ್ಪೀಸ್ ಅಲ್ಲ. ಇಲ್ಲಿ ಆಕಳು ಹಾಲನ್ನು ಕೊಡ್ತಾ ಇಲ್ಲ, ಕೊಡ್ತಾ ಇರೋದು ನಾಯಿ ಮರಿ ಕರುವಿಗೆ ಕೊಡ್ತಾ ಇದೆ. ನೆಕ್ಸ್ಟ್ 3ನೇ ಪ್ರಶ್ನೆ. ಸೋನಿ ಅಂದರೆ ಬಿಚ್ ಈ ಪಾಠದಲ್ಲಿ. ನೆಕ್ಸ್ಟ್ ಕನ್ನಂಬಟ್ಟ. ಕನ್ನಂಬಟ್ಟ ಅಂದರೆ ಏನು ಅಂತ ಕೇಳಿದ್ದಾರೆ. ಏನು ರೀ ಕನ್ನಂಬಟ್ಟ ಅಂದರೆ, ಪ್ಯಾಸೇಜಲ್ಲಿ ಬಂದಿದೆ ಅಲ್ಲ, ಇಲ್ಲಿ ನೋಡ್ರಿ. ಕನ್ನಂಬಟ್ಟ ಅಂದರೆ ಏನು, ದ ಕಾಲ್ಫ್ ಅಂತ ಹೇಳಿದ್ದಾರೆ. ದ ವರ್ಡ್ ಕಾಲ್ಫ್, ದ ವರ್ಡ್ ಕಾಲ್ಫ್ ಕನ್ನಂಬಟ್ಟ ವಿತ್ ಹರ್ ಓನ್ ಮಿಲ್ಕ್. ಅಂದರೆ ಇಲ್ಲೇನಿದು ಕಾಲ್ಫ್, ಅದು ಕನ್ನಂಬಟ್ಟ ಅನ್ನೋದೇನಿದು ಕಾಲ್ಫ್ ಅಂದರೆ ಕರು, ಚಿಕ್ಕ ಹಸುವಿನ ಮರಿ ಅಂತ. 44ನೇ ಪ್ರಶ್ನೆ. ಶಿ ಮೌಂಡ್ ದ ಪಾರ್ಟಿಂಗ್ ಫಾರ್ ಮೋರ್ ದೆನ್ ದ ಮಂತ್ ಇಟ್ ಶೋಸ್ ದಟ್. ಯಾಕೆ ಅದು ಚಿಂತೆ ಹಚ್ಕೊಂಡಿತ್ತು. ದ ಬಿಚ್ ಲವ್ ದ ಕ್ರಾಫ್ ವೆರಿ ಮಚ್. ಯಾಕೆ ಅದು ಕರುವನ್ನು ಏನು ಮಾಡ್ತಾಯಿತ್ತು, ತುಂಬ ಪ್ರೀತಿ ಮಾಡ್ತಾಯಿತ್ತು. ದ ಬಿಚ್ ವಾಸ್ ಲೀವ್ಡ್ ಎಟ್ ದ ಎಂಡ್. ಅಲ್ಲ, ಮನೆಯನ್ನು ಬಿಟ್ಟು ಹೋಗ್ತಾ ಇತ್ತು, ಅದಕ್ಕೆ ಅಂತ ಹೇಳ್ತಿದ್ದಾರೆ. ದ ಬಿಚ್ ವಾಸ್ ಮೌನರಿಂಗ್ ಫಾರ್ ಇಟ್ಸ್ ಪಪ್ಪೀಸ್. ಇದು ಅಲ್ಲ, ನಾಯಿ ಮರಿಗಳಿಗೆ ಅಂತ ಹೇಳ್ತಾರೆ. ಅಲ್ಲ, ದ ಬಿಚ್ ವಾಸ್ ಸ್ಯಾಡ್ ಫಾರ್ ಇಟ್ಸ್ ಓನ್ ಕಂಡೀಷನ್. ಅದಕ್ಕೆ ತನ್ನ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಅಂತ ಅಲ್ಲ. ಇದಕ್ಕೆ ಅದೇನು ಮಾಡ್ತಾಯಿತ್ತು, ಕರುವನ್ನು ಪ್ರೀತಿ ಮಾಡ್ತಾಯಿತ್ತು ನಾಯಿ. ಹಾಗಾಗಿ
ನೆಕ್ಸ್ಟ್ 5ನೇ ಪ್ರಶ್ನೆ, ಸೋನಿ ಕಂಟಿನ್ಯೂ ಟು ಫೀಡ್ ದ ಕ್ರಾಫ್. ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಹಿಯರ್ ಈಸ್. ಏನು ಕ್ವಶನ್ ಟ್ಯಾಗು ಬರುತ್ತೆ? ವಾಸಂಟ್ ಇಟ್, ಡಿಡೆಂಟ್ ಇಟ್ ಬರುತ್ತೆ. ಮಾಡ್ತಾ ಇತ್ತು, ಹೌದಾ? ನಾವು ಹೇಳ್ತಾ ಇದ್ದೀವಲ್ಲ, ಅದಕ್ಕೆ ಇದು ಡಿಡೆಂಟ್ ಇಟ್, ವಾಸಂಟ್ ಇಟ್, ಹಿಂಗೆ ಬರುತ್ತೆ. ಅದು ಮಾಡ್ತಾ ಇತ್ತಾ ಅಂತಂದೇಳಿ ಕ್ವಶನ್ ಟ್ಯಾಗು ಬರುತ್ತೆ. 6ನೇ ಪ್ರಶ್ನೆ, ಶಿ ಹೋಲ್ಡ್ ನೆವರ್ ಗಿವ್ ಅಪ್ ಹರ್ ಎಫರ್ಟ್ಸ್. ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಗಿವ್ ಅಪ್. ಗಿವ್ ಅಪ್ ಅಂದರೆ ನಿಮಗೆ ಈಸಿಯಾಗಿ ಗೊತ್ತಿದೆ, ಅದು ಬಿಟ್ಟು ಕೊಡಲ್ಲ ಅಂತ ಹೇಳಿ. ಅಂದರೆ ಇದಕ್ಕೇನು ಬರುತ್ತೆ? ಸ್ಟಾಪ್ ಬರುತ್ತೆ, ಸ್ಟಾರ್ಟ್ ಅಲ್ಲ. ಗಿವ್ ಅಪ್ ಅಂದರೆ ಬಿಡೋಂಗಿಲ್ಲ ಅಂತಂದು ಹೇಳಿ, ಬಿಡಲಿಲ್ಲ. ಇದರ ಅರ್ಥ ಕೇಳಿದ್ದಾರೆ ಇಲ್ಲಿ. ಬೀಯಿಂಗ್, ಪ್ರಾರಂಭಿಸು ಅನ್ನಿಸ್ತೆ. ಕಾಮನ್ನೆಸ್ ಇದು ಅಲ್ಲ, ಅದು ಸ್ಟಾರ್ಟ್. ಗಿವ್ ಅಪ್ ಮಾಡಲಿಲ್ಲ. ಶಿ ನೆವರ್ ಗಿವ್ ಅಪ್, ಶಿ ನೆವರ್ ಸ್ಟಾಪ್ ಅಂತ ಬರುತ್ತೆ. 7ನೇ ಪ್ರಶ್ನೆ, ದ ಪ್ಲೂರಲ್ ಫಾರ್ಮ್ ಆಫ್ ಕಾಲ್ಫ್ ಈಸ್. ನೋಡಿರಿ, ಪ್ಲೂರಲ್ ಫಾರ್ಮ್ ಏನು ಯೂಸ್ ಮಾಡ್ತೀವಿ ಕಾಲ್ಫಿಗೆ? ಕ್ಲೌಸ್ ಯೂಸ್ ಮಾಡ್ತೀವಿ. ಕೌ, ಕಾಫ್, ಮರಿಗಳು ಅಂದರೆ ಕರುವಿನ ಮರಿಗಳು ನಾವು ಕಲ್ವ್ಸ್ ಅಂತ ಯೂಸ್ ಮಾಡ್ತೀವಿ. 8ನೇದು, ಶಿ ವುಡ್ ಸ್ಟ್ಯಾಂಡ್ ಆನ್ ದ ಪ್ಲಾಟ್ಫಾರ್ಮ್ ಟು ಮೇಕ್ ಇಟ್ ಕನ್ವೀನಿಯಂಟ್ ಫಾರ್ ದ ಕಾಲ್ಫ್ ಟು ರೀಚ್ ಇಟ್ಸ್ ಟೀಟ್ಸ್ ಆ್ಯಂಡ್ ಸಕಲ್ ಹರ್. ಶಿ ರೆಫರ್ಸ್ ಟು. ಅಂದರೆ ಇಲ್ಲಿ ಏನನ್ನ ಯಾವುದು ಹಂಗೆ ಮಾಡ್ತಾಯಿತ್ತು? ಹರ್ ಅಂದರೆ ಇಲ್ಲಿ ಏನು? ಇಲ್ಲಿ ಶಿ ಅಂದರೆ ಯಾರದು? ದ ಬಿಚ್, ನಾಯಿ, ಹೆಣ್ಣು ನಾಯಿ. ಲಯನ್ ಅಲ್ಲ, ಕಾಟ್ ಅಲ್ಲ, ಕ್ಯಾಟ್ ಅಲ್ಲ, ಕವು ಅಲ್ಲ. ಡೈರೆಕ್ಟ್ ಪ್ಯಾಸೇಜಿಗೆ ಹೋಗೋಣ ಈಗ. ಈಸಿಯಾಗಿದೆ ಪ್ಯಾಸೇಜ್. ಹೌ ಫೇರ್ ಈಸ್ ದ ರೋಸ್. ರೋಸು ಎಷ್ಟು ಸುಂದರವಾಗಿದೆ. ವಾಟ್ ಎ ಬ್ಯೂಟಿಫುಲ್ ಫ್ಲವರ್. ಎಷ್ಟು ಸುಂದರವಾದಂಥ ಹೂವು. ಆ್ಯಂಡ್ ಗೋಲಿ ಆಫ್ ಏಪ್ರಿಲ್ ಮೇ ತಿಂಗಳಲ್ಲಿ ಇದ್ರದ್ದು ಹವಾ ಜಾಸ್ತಿ ಇರುತ್ತೆ ಅಂತ. ಬಟ್ ದ ಲೀವ್ಸ್ ಆರ್ ಬಿಗಿನಿಂಗ್ ಟು ದ ಫೇಡ್ ಇನ್ ಆ್ಯನ್ ಅವರ್. ಅದರ ಎಲೆಗಳು ಏನು ಮಾಡಿಬಿಡ್ತಾವೆ? ಒಂದು ತಾಸಲ್ಲಿ ಒಣಗಿ ಹೋಗಿಬಿಡ್ತಾವೆ. ಆ್ಯಂಡ್ ದೇ ವೆದರ್ ಆ್ಯಂಡ್ ಡೈ ಇನ್ ಎ ಡೇ. ಒಂದು ತಾಸಲ್ಲಿ ಏನು ಮಾಡ್ತಾವೆ? ಒಣಗಿ ಉದುರಿ ಸತ್ತು ಹೋಗಿಬಿಡ್ತವೆ. ಎಟ್ ದ ರೋಸ್ ಹ್ಯಾಸ್ ದ ಒನ್ ಪವರ್ಫುಲ್ ವರ್ಚು ಟು ಬೋಸ್ಟ್. ಅದಕ್ಕೆ ಇನ್ನೂ ಯಾವಾಗಲೂ ವರ್ಚು, ಅದಕ್ಕೆ ತುಂಬ ನಗ್ನಕ್ಕಂತಾನೆ ಇರುತ್ತೆ. ಎಲೆಗಳು ಒಣಗಿ ಹೋದ್ರೂ ಹೂವು ಏನು ಮಾಡುತ್ತೆ? ನಗ್ತಾನೆ ಇರುತ್ತೆ. ಅವು ಆಲ್ ಫ್ಲವರ್ಸ್ ಆಫ್ ದ ಫೀಲ್ಡ್. ಎಲ್ಲ ಜಾಗದಲ್ಲಿ ಇಟ್ಟು ನೋಡ್ರಿ ನೀವು, ಎಲ್ಲ ಕಡೆನೂ ನೋಡ್ರಿ, ಅದು ನಗ್ತಾನೆ ಇರುತ್ತೆ. ಎಷ್ಟೊತ್ತಾದ್ರೂ ತನ್ನ ಶಕ್ತಿನ ನಾನು ಕಳ್ಕೊಳಲ್ಲ. ವೆನ್ ಇಟ್ಸ್ ಲೀವ್ಸ್ ಆರ್ ಆಲ್ ಡೆಡ್, ದಟ್ಸ್ ಇಟ್ಸ್ ಕಲರ್ಸ್ ಆರ್ ಲೋಸ್ಟ್. ಅದು ಹೂ ಸತ್ರು ಅದ್ರ ಕಲರ್ ಏನಾಗಂಗಿಲ್ಲ, ಸಾಯಂಗಿಲ್ಲ. ಸ್ಟಿಲ್ ಎ ಪರ್ಫ್ಯೂಮ್ ಸೋ ಸ್ವೀಟ್ ಇಟ್ ವಿಲ್ ಈಡ್. ನೋಡ್ರಿ, ಅದು ಎಷ್ಟು ದಿನ ಇರುತ್ತೋ ಅಷ್ಟು ದಿನವೂ ಅದು ಹೂ ಒಣಗಿದ್ರೂ ಅದ್ರ ವಾಸನೆ ಏನಾಗುತ್ತೆ? ಬರ್ತಾ ಇರುತ್ತೆ, ಪರ್ಫ್ಯೂಮ್. ಸೊ ಫ್ರಿಲ್ ಆರ್ ದ ಯೂತ್ ಆ್ಯಂಡ್ ದ ಬ್ಯೂಟಿ ಆಫ್ ದ ಮ್ಯಾನ್. ಮನುಷ್ಯನ ಸೌಂದರ್ಯ ಹೆಂಗಿರುತ್ತೆ ಅಂದರೆ ಯೌವನ ಹೆಂಗಿರುತ್ತೆ? ಈ ಹೂವಿನಂಗೆ ಇರಬೇಕು. ಥಾಟ್ ದೇ ಬ್ಲೂಮ್ ಆ್ಯಂಡ್ ಲುಕ್ ಗೈಸ್ ಲೈಕ್ ದ ರೋಸ್. ಗೈಸ್ ಎಲ್ಲ ಹೆಂಗೆ ಕಾಣಬೇಕು? ಯೂತ್ಗಳೆಲ್ಲ ಹೂ ಇದ್ದಂಗೆ ಇರಬೇಕು. ಎಟ್ ಫಾರ್ ಆಲ್ ದ ಫೌಂಡ್ ಕೇರ್ ಟು ಪ್ರಿಸರ್ವ್ ದೆಮ್ ಇನ್ ವೈನ್ಸ್. ಅವ್ರ ಕೆಲಸಗಳು ಏನಾಗ್ತಾ ಇರಬೇಕು? ನಮಗೆ ಒಳ್ಳೆಯದನ್ನು ಮಾಡ್ತಾ ಇರಬೇಕು. ಟೈಮ್ ಕಿಲ್ಸ್ ದೆಮ್ ಆ್ಯಸ್ ಫಾಸ್ಟ್ ಆ್ಯಸ್ ಹರ್ ಗೋಸ್. ಸಮಯ ತುಂಬ ವೇಗವಾಗಿ ಹೋಗ್ತಾ ಇದೆ. ದೆನ್ ಐ ವಿಲ್ ನಾಟ್ ಬಿ ಫೌಂಡ್ ಆಫ್ ಮೈ ಯೂತ್ಸ್ ಆರ್ ಮೈ ಬ್ಯೂಟಿ. ಆ ಕೆಲಸ ಮಾಡೋದಂದ್ರೆ ಮರಿಬಾರ್ದು. ಯೂತ್ ಏನು ಮಾಡಿಬಿಡ್ತಾರೆ? ವೇಸ್ಟ್ ಮಾಡ್ತಾರೆ ಟೈಮ್, ಅದನ್ನು ಮಾಡಬಾರ್ದು. ಸಿನ್ಸ್ ಬೋತ್ ಹ್ಯಾಮ್ ದೆಮ್ ವೆದರ್ ಆ್ಯಂಡ್ ಫೇಡ್. ಅವ್ರದ್ದು ಸೌಂದರ್ಯ ಹೋಗಿಬಿಡುತ್ತೆ, ಆದರೆ ಅವ್ರು ಮಾಡಿದ ಕೆಲಸ ಅದು ಇರುತ್ತೆ. ಬಟ್ ಅಗೇನ್ ದ ಫೇರ್ ಮ್ಯಾನ್ ವಿಲ್ ಬಿ ಡೂಯಿಂಗ್ ಮೈ ಡ್ಯೂಟಿ. ಅವನದು ವ್ಯಕ್ತಿತ್ವ, ಸೌಂದರ್ಯ ಹೋದರೂ ಏನಿರುತ್ತೆ ಅವನ ವ್ಯಕ್ತಿತ್ವ, ಅವ್ನು ಮಾಡಿರೋ ಕೆಲಸದಲ್ಲಿ ಅವನದು ಬ್ಯೂಟಿ ಕಾಣಿಸ್ತಾ ಇರುತ್ತೆ. ಡ್ಯೂಟಿ ಕೆಲಸದಲ್ಲಿ ಅವನದು ಫೇರ್ನೆಸ್ ಕಾಣಿಸುತ್ತೆ. ದಿಸ್ ವಿಲ್ ಲಾಸ್ಟ್ ಲೈಕ್ ದ ರೋಸ್ ವೆನ್ ಐ ಆಮ್ ಡೈಡ್. ಹೆಂಗೆ ಹೂವು ಸತ್ರೂ ಅದರ ಸುಗಂಧ ಹೆಂಗಿರುತ್ತಲ್ಲ, ಹಾಗೆ ನಾವು ಸತ್ರೂ ನಾವು ಮಾಡೋ ಕೆಲಸ ಏನಾಗ್ತಾ ಇರಬೇಕು? ಜನರಿಗೆ ಹೆಲ್ಪ್ಫುಲ್ ಆಗಿರಬೇಕು. ಯೂತ್ಸ್ ಆ ಥರ ಮಾಡಬೇಕು, ಯುವಕರು ಅಂತಂದು ಈ ಪ್ಯಾಸೇಜಿಂದ ಚಿಕ್ಕದಾದಂಥ
ಸಾರಾಂಶ. ಇದ್ರ ಮೇಲಿನ ಪ್ರಶ್ನೆಗಳನ್ನು ನೋಡೋಣ ಈಗ. 9ನೇ ಪ್ರಶ್ನೆ, ಸ್ಪೆಷಲ್ ವರ್ಚು ಆಫ್ ದ ರೋಸ್ ಈಸ್. ಸ್ಪೆಷಲ್ ವರ್ಚು ಏನದ್ರದ್ದು ಸ್ಪೆಷಲ್ ವರ್ಚು ರೋಸಿಂದು ಅಂದರೆ ಇಟ್ ಸ್ಮೆಲ್ಸ್ ಸ್ವೀಟ್ ಈವನ್ ಆಫ್ಟರ್ ಡಿಕೇಯಿಂಗ್ ಇಟ್ಸ್ ಬ್ಲೂಮ್ಸ್. ಅದು ಏನಾಗ್ತದೆ, ಅದು ಕೆಟ್ಟರು ಡಿಕೇಯಿಂಗ್, ಅದು ಕೆಟ್ಟರು ಅದರದ್ದು ಸ್ಮೆಲ್ ಏನಾಗಿರುತ್ತೆ, ಸ್ವೀಟ್ ಇರುತ್ತೆ ಅಂತ ಒಂದನೇದು ಆನ್ಸರು. ಇಟ್ ಬ್ಲೂಮ್ಸ್ ಓನ್ಲಿ ಇನ್ ಏಪ್ರಿಲ್ ಆ್ಯಂಡ್ ಮೇ. ಇಟ್ ವೆದರ್ ಆ್ಯಂಡ್ ಡೈಸ್ ಇನ್ ಡೇ. ಅಲ್ಲ, ಇಟ್ ಲೂಸಸ್ ಇಟ್ಸ್ ಕಲರ್ ಆ್ಯಂಡ್ ಲೀವ್ಸ್. ಇವ್ದು ಬರಲ್ಲ ಆಪ್ಷನ್ನು. ಅದಕ್ಕೆ ಒಂದು ವರ್ಚು ಆಫ್ ದ ರೋಸ್, ಅದ್ರ ಕಾಯಿ ಏನು, ಅದು ಒಣಗಿದ್ರೂ ಅದರದ್ದು ಸೌಗಂಧ ಇದ್ದೇ ಇರುತ್ತೆ, ಅದು ಅದರ ಕಾಯಿಕಾಗಿರುತ್ತೆ. ಇದೆಲ್ಲ ಅದರದ್ದು ಡ್ಯೂಟಿ. ಮೇಯಲ್ಲಿ ಅರಳುತ್ತೆ ಅಂತ ಆಗುತ್ತೆ. ವೆದರ್ ಆ್ಯಂಡ್ ಡೈ ಇನ್ ಎ ಡೇ, ಒಂದು ದಿನದಲ್ಲಿ ಸಾಯುತ್ತೆ ಅಂತ ಹೇಳ್ತಾರೆ. ಇಟ್ ಲೂಸಸ್ ಇಟ್ಸ್ ಕಲರ್ ಆ್ಯಂಡ್ ಲೀವ್ಸ್, ಎಲೆಗಳು ಸಾಯುತ್ತೆ ಅಂತ ಹೇಳ್ತಾರೆ. ಆದರೆ ಇಟ್ ಸ್ಮೆಲ್ ಸ್ವೀಟ್ ಆವನ್ ಎವ್ರಿ ಡಿಕೇಯಿಂಗ್, ಅದು ಉದುರಿದ್ರು ಒಣಗಿದ್ರು ಅದ್ರ ಸ್ಮೆಲ್ ಏನಾಗಿರುತ್ತೆ, ಯಾವಾಗಲೂ ಇರುತ್ತೆ. 10ನೇ ಪ್ರಶ್ನೆಗೆ, ಟೈಮ್ ಕಿಲ್ಸ್. ಟೈಮ್ ಏನನ್ನು ತಿಂತಾ ಇದೆ, ಟೈಮ್ ಕಿಲ್ಸ್ ಸ್ವೀಟ್ ಪರ್ಫ್ಯೂಮ್ ಅಲ್ಲ. ನೆಕ್ಸ್ಟ್ ಬ್ಯೂಟಿ ಆ್ಯಂಡ್ ಯೂತ್. ಯುವಕರು ತಮ್ಮ ಸೌಂದರ್ಯ ಮತ್ತು ಯೂತನ್ನು ತಿಂತಾ ಇದೆ. ದಿನಗಳು ಕಳೀತಾ ಇದ್ದಂಗೆ ನಮಗೆ ವಯಸ್ಸು ಆಗ್ತಾ ಇದ್ದಾವೆ. ಫೈರ್ ನೇಮ್ ಅಲ್ಲ, ಪವರ್ಫುಲ್ ವರ್ಚು ಅಂತರೂ ಅಲ್ಲ. ನೆಕ್ಸ್ಟ್ 11ನೇ ಪ್ರಶ್ನೆ, ಎ ಮ್ಯಾನ್ ಕ್ಯಾನ್ ಮೇಕ್ಸ್ ಹಿಮ್ಸೆಲ್ಫ್ ರಿಮೆಂಬರ್ಡ್ ಫಾರ್ ಎವರ್ ಬೈ. ಏನನ್ನು ಮ್ಯಾನು ಮೇಕ್ ಹಿಮ್ಸೆಲ್ಫ್ ಮಾಡ್ತಾ ಇದ್ದಾನೆ, ಕಂಪೇರಿಂಗ್ ಹಿಮ್ಸೆಲ್ಫ್ ವಿತ್ ಎ ರೋಸ್ ಇಲ್ಲ, ಯೂಸಿಂಗ್ ಎ ಸ್ವೀಟ್ ಸ್ಕ್ಯಾಟ್ರನ್ ರೋಸ್ ಪರ್ಫ್ಯೂಮ್ ಅಲ್ಲ, ಬೀಯಿಂಗ್ ಎ ಪ್ರೌಡ್ ಆಫ್ ದೇರ್ ಯೂತ್ ಆ್ಯಂಡ್ ಬ್ಯೂಟಿ ಅಲ್ಲ, ಬೀಯಿಂಗ್ ಎ ಡ್ಯೂಟಿಫುಲ್ ಆ್ಯಂಡ್ ಅರ್ನಿಂಗ್ ಎ ಗುಡ್ ನೇಮ್. ಕೆಲಸನೇ ಚೆನ್ನಾಗಿ ಮಾಡಬೇಕು, ವಿತ್ ಒಳ್ಳೆ ಸಂಪಾದನೆ ಮಾಡಬೇಕು, ಒಳ್ಳೆ ಹೆಸರನ್ನು ತರಬೇಕು. ಇಸಾಕ್ ವಾಟ್ಸ್ ಡಿಸ್ಕ್ರೈಬ್ಸ್ ದಟ್ ಮ್ಯಾನ್ ಮಸ್ಟ್ ವೆದರ್ ಅವೇ ಇನ್ ಎ ಡೇ ಅಲ್ಲ, ಇದು ಮ್ಯಾನ್ ಮಸ್ಟ್ ಪ್ರಿಸರ್ವ್ ದೇರ್ ಬ್ಯೂಟಿ ಫಾರ್ ಎವರ್, ಇದು ಕೂಡ ಅಲ್ಲ. ಎ ಮ್ಯಾನ್ಸ್ ಲೈಫ್ ಮಸ್ಟ್ ಬಿ ಲೈಕ್ ದಟ್ ಆಫ್ ಎ ರೋಸ್, ಹೂವಿನ ಹಾಗೆ ಅವ್ರ ಜೀವನ ಏನಾಗ್ತಾ ಇರಬೇಕು, ಹೊಳಿತಾ ಇರಬೇಕು. ಮ್ಯಾನ್ ಮಸ್ಟ್ ಬಿ ಡೈ ವಿಲ್ ಡೂಯಿಂಗ್ ಹಿಸ್ ಡ್ಯೂಟಿ, ಅವ್ನು ಕೆಲಸ ಮಾಡಿದ ತಕ್ಷಣ ಅವನು ಸತ್ತು ಬಿಡಬೇಕು ಅಂತ ಹೇಳ್ತಾರೆ, ಇದು ಅಲ್ಲ. ನೆಕ್ಸ್ಟ್ 13ನೇ ಪ್ರಶ್ನೆ, ದ ಪೋಯೆಟ್ ಕಂಪೇರ್ ದ ಟ್ರಾನ್ಸೆಂಟ್ ನೇಚರ್ ಆಫ್ ಬ್ಯೂಟಿ ಆ್ಯಂಡ್ ಯೂತ್ಹುಡ್ ಟು. ಕಂಪೇರ್ ಮಾಡ್ತಾ ಇದ್ದಾನೆ, ಯಾವುದಕ್ಕೆ ಪೋಯೆಟ್ ಕಂಪೇರ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ, ಶಾರ್ಟ್ ಲೈಫ್ ಆಫ್ ದ ಫ್ಯೂ ಫ್ಲವರ್ಸ್, ಚೆನ್ನಾಗಿ ಅಳ್ದಿರ್ತವೆ. ಸ್ವೀಟ್ ಪರ್ಫ್ಯೂಮ್ ಆಫ್ ದ ರೋಸ್ ಫ್ಲವರ್, ಕಲರ್ಫುಲ್ ಲೀವ್ಸ್ ಆಫ್ ಎ ರೋಸ್ ಪ್ಲಾಂಟ್, ದ ಮೌತ್ ಆಫ್ ದ ಏಪ್ರಿಲ್. ಆದರೆ ಶಾರ್ಟ್ ಲೈಫ್ ಆಫ್ ದ ಫ್ಯೂ ಫ್ಲವರ್ಸ್ ಇದನ್ನು ಹೇಳಿಲ್ಲ, ಹಾಗಾಗಿ ಇದಕ್ಕೆ ಕರೆಕ್ಟ್ ಅನಿಸುತ್ತೆ. ಟ್ರಾನ್ಸಿಸ್ಟ್ ನೇಚರ್ ಆಫ್ ಬ್ಯೂಟಿ ಯೂತ್, ಅದು ಶಾರ್ಟ್ ಲೈಫು, ಯಾವುದು ಬ್ಯೂಟಿ ಮತ್ತು ಯೂತ್ನೆಸ್ ಅದನ್ನ ಬಗ್ಗೆ ಹೇಳಿದ್ದಾರೆ. 14ನೇ ಪ್ರಶ್ನೆ, ಫ್ಲವರ್ ಅವರ್ ಫೀಲ್ಡಿಗೆ ಏನು ಬರುತ್ತೆ, ಫೀಲ್ಡಿಗೆ ಈಲ್ಡ್ ಬರುತ್ತೆ ಆಲ್ಮೋಸ್ಟ್, ಹೌದಿಲ್ಲ ಎಲ್ಲದಕ್ಕೂ. ಇಲ್ಲಿ ನೋಡ್ರಿ, ಫೀಲ್ಡಿಗೆ ಫೇಡ್ ಬರುತ್ತೆ, ಬರಲ್ಲ. ಸೆಡ್, ಡೆಡ್, ಇವು ರೈಮಿಂಗ್ ವರ್ಡು, ಫೀಲ್ಡಿಗೆ ಈಲ್ಡ್ ಕರೆಕ್ಟ್ ಆಗುತ್ತೆ. 15ನೇ ಪ್ರಶ್ನೆ ಬರ್ರಿ, ದ ಅನಾಟಮಿ ಆಫ್ ದ ವರ್ಡ್ ವರ್ಚು ಈಸ್. ಅನಾಟಮಿ ಆಫ್ ದ ವರ್ಡ್ ವರ್ಚು ಮೀನ್ಸ್ ವಾಯ್ಸ್ ಅಂತ ಬರುತ್ತೆ. ಮೆರಿಟ್ ಅಲ್ಲ, ವ್ಯಾಲ್ಯೂ ಅಲ್ಲ, ಗ್ರೇಸ್, ಮೌಲ್ಯ ಅದಕ್ಕೇನು ಬರುತ್ತೆ, ವಾಯ್ಸ್ ಬರುತ್ತೆ, ವರ್ಚು. 16ನೇ ಪ್ರಶ್ನೆ, ಇಫ್ ಯು ಹ್ಯಾಡ್ ಕಾಲ್ಡ್ ಡ್ಯಾಶ್ ಕಮ್ ಟು ದ ಕರೆಕ್ಟ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ವುಡ್, ಕಾಲ್ಡ್ ವುಡ್, ಐ ವುಡ್ ಏನೋ ಇದೆ ಇಲ್ಲಿ. ಐ ವಿಲ್ ಕಮ್ ಬರಲ್ಲ. ಐ ವುಡ್ ಹ್ಯಾವ್ ಕಮ್. ಇಫ್ ಯು ಹ್ಯಾಡ್ ಇದ್ದರೆ, ಇಫ್ ಯು ಹ್ಯಾಡ್ ಕಾಲ್ಡ್, ಐ ವುಡ್ ಹ್ಯಾವ್ ಬರುತ್ತೆ ಇಲ್ಲಿ. ಐ ವಿಲ್ ಹ್ಯಾವ್. 5ನೇ ಕ್ಲಾಸಿನ ಟೆಕ್ಸ್ಟ್ ಬುಕ್ಕಲ್ಲಿ ಇವು ಈಸಿ ಕೊಟ್ಟಿದ್ದಾರೆ ನೋಡಿರಿ. ಎನ್ ಸಿ ಆರ್ ಟಿ ಅಲ್ಲ, ಕನೆಕ್ಟ್ ಬುಕ್ಸ್ಗಳಲ್ಲಿ ಇವಕ್ಕೆ ಚೆನ್ನಾಗಿದೆ. ವುಡ್ ಹ್ಯಾವ್, ವಿಲ್ ಹ್ಯಾವ್ ಇವೆಲ್ಲ ಇದೆ.
5ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇವೆ ಗ್ರಾಮರ್ ಪಾಯಿಂಟ್ಸಲ್ಲಿ. ಸಾಧ್ಯ ಆದರೆ ಯಾರಾದರೂ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಹೋಗ್ತಾ ಇದ್ದರೆ ನಿಮ್ಮ ಮಕ್ಕಳು ಕನೆಕ್ಟ್ ಬುಕ್ಕಲ್ಲಿ ನಾನು ನೋಡಿದ್ದೆ, ಲರ್ನ್ ಮೇಲ್ ಬುಕ್ಸಲ್ಲಿ ನೋಡಿದ್ದೀನಿ. ಇವೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇವನ್ನ ವರ್ಬ್ಸು, ಹೆಲ್ಪಿಂಗ್ ವರ್ಬ್ಸ್ಗಳು, WH ಫಾರ್ಮ್ಗಳನ್ನು ಹೆಂಗೆ ಯೂಸ್ ಮಾಡ್ಕೊತೀವಿ ವರ್ಡ್ ಫಾರ್ಮ್ಗಳನ್ನ ಅಂತಂದಿದೆ. ಅದನ್ನ ಒಂಚೂರು ಕಣ್ಣಾಡಿಸ್ಕೊಳ್ರಿ, ಚೆನ್ನಾಗಿರುತ್ತೆ. ಸಾಧ್ಯ ಆದರೆ ಅದನ್ನು ಇಷ್ಟರಲ್ಲೇ ನಾನು ಒಂದು ಪ್ಯಾರಾಗ್ರಾಫನ್ನು ತೊಗೊಂಡು ನೀಟಾಗಿ ನಿಮಗೆ ನೋಟ್ಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ನೋಡ್ತಾ ಇರೋದು ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟ್ರು. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನೆಕ್ಸ್ಟ್ ಶೇರ್ ಮಾಡಿರಿ. ನಿಮಗೆ ಇಷ್ಟ ಆದಲ್ಲಿ ನೀವು ನಮಗೆ ಕೊಡೋ ಪ್ರತಿಕ್ರಿಯೆನೇ ಲೈಕು. ರೈಟ್. 17ನೇ ಪ್ರಶ್ನೆ. ದ ಪಿನ್ನೋ ಓಪನ್ಡ್ ದ ಗೇಟ್ ಇನ್ ದಿಸ್ ಸೆಂಟೆನ್ಸ್ ಕ್ಯಾನ್ ಬಿ ರಿಟರ್ನ್ ಇನ್ ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸು ಪ್ಯಾಸಿವ್ ವಾಯ್ಸು ಇದಾವಂತ ಹೇಳಿದ್ದೀನಿ. ಇವು ಎಲ್ಲದಕ್ಕೂ ನನಗೆ ಗ್ರಾಮರ್ ಮಾಡಬೇಕು ಅಂತ ಇದೆ. ಸಾಧ್ಯ ಆದಷ್ಟು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ನಾನು. ನೋಡ್ರಿ ಇಲ್ಲಿ ಲಾಸ್ಟ್ ಕಡೆಗೆ ದ ಗೇಟ್ ಎಲ್ಲದಕ್ಕೂ ಆಯ್ತಾ ಇದೆ. ಇಲ್ಲೇನಿದು ಫಾಸ್ಟ್ ಟೆನ್ಸ್ ಇದೆ. ಫಾಸ್ಟ್ ಟೆನ್ಸ್ ಇರೋದಕ್ಕೆ ಏನಾಗಿದೆ, ವಾಸ್ ಬರುತ್ತೆ. ಏನು ಬರುತ್ತೆ, ವಾಸ್ ನೋಡ್ಕೊಂಬಿಡ್ರಿ. ಇದೆ, ವಾಸ್ ಇದೆ. ಓಪನ್ಡ್ ಇದೆನಾ, ಓಪನ್ಡ್ ಬೈ ದ ಪಿಯೋನ್ ಅಂದರೆ ದ ಗೇಟ್ ವಾಸ್ ಓಪನ್ಡ್ ಬೈ ಪಿಯೋನ್. ಇಲ್ಲಿ 17ನೇದು 3ನೇದಕ್ಕೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ದ ಸೆಂಟೆನ್ಸ್ ವಿಚ್ ಶೋಸ್ ದಟ್ ಯು ಆರ್ ಸಿಕ್ಕಿಂಗ್ ಇನ್ಫಾರ್ಮೇಷನ್ ಈಸ್. ಫಾಸ್ಟ್ ಮಾಡ್ತಾ ಇದ್ದೀನಿ ಆದರೂ ಟೈಮು ಓಡ್ತಾ ಇದೆ ಹಾಗೆ. 18ನೇ ಪ್ರಶ್ನೆ ಏನಾಗಿದೆ, ದ ಸೆಂಟೆನ್ಸ್ ವಿಚ್ ಶೋ ದಟ್ ಯು ಆರ್ ಸಿಕ್ಕಿಂಗ್ ಇನ್ಫಾರ್ಮೇಷನ್ ಈಸ್. ಕ್ಯಾನ್ ಯು ಪಾಸ್ ದ ಡಿಶ್. ಅಲ್ಲ, ಸಿಕ್ಕಿಂಗ್ ಇನ್ಫಾರ್ಮೇಷನ್ ಡಿಶ್ಗೆ ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ. ಕಾಫಿಗೆ ಅಲ್ಲ. ವೆನ್ ಈಸ್ ದ ನೆಕ್ಸ್ಟ್ ಬಸ್ ಎಕ್ಸ್ಪೆಕ್ಟೆಡ್. ಇನ್ಫಾರ್ಮೇಷನ್ ವೆನ್ ಈಸ್ ದ ನೆಕ್ಸ್ಟ್ ಬಸ್. ವೈ ಡಿಡ್ ವಿ ಡೂ ದ ಹೋಮ್ವರ್ಕ್. ಇವೆಲ್ಲ ಸ್ಟಡಿ ಓರಿಯೆಂಟೆಡ್ ಇದಾವೆ. ವೆನ್ ದ ಬಸ್ ಈಸ್ ವಾಸ್ ಎಕ್ಸ್ಪೆಕ್ಟೆಡ್ ಇದರಿಂದ ಔಟ್ ಆಗುತ್ತೆ. ಇದಕ್ಕೆ ಟ್ಯಾಲಿ ಆಗಂಗಿಲ್ಲ. ಹಾಗಾಗಿ 18ಕ್ಕೆ 3. ನೆಕ್ಸ್ಟ್ 19. ದ ಸೆಂಟೆನ್ಸ್ ವರ್ ದ ಸಬ್ಜೆಕ್ಟ್ ಆ್ಯಂಡ್ ದ ವರ್ಬ್ ಅಗ್ರೀಸ್ ಇನ್. either a pen or pencil are required in the exam hall. ಇಲ್ಲೇನು ಹೇಳಿದರೆ, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರೀಸ್. ಸಬ್ಜೆಕ್ಟು ಮತ್ತು ವರ್ಬ್ ಅಗ್ರಿ ಆಗಬೇಕು ಇದಕ್ಕೆ. ಐದರ್ ಎ ಪೆನ್ ಆರ್ ಪೆನ್ಸಿಲ್ ವರ್ ರಿಕ್ವೈರ್ಡ್ ಇನ್ ದ ಎಕ್ಸಾಮ್ ಹಾಲ್. ರಿಕ್ವೈರ್ಡ್ ಪೆನ್ ಆರ್ ಪೆನ್ಸಿಲ್ ರಿಕ್ವೈರ್ಡ್ ಇನ್ ಎಕ್ಸಾಮ್ ಹಾಲ್. ಪೆನ್ ಆರ್ ಎ ಪೆನ್ಸಿಲ್, ಇದು ಅಥವಾ ಇದು. ಇಲ್ಲಿ ಆ್ಯಂಡ್ ಬಂದಿತ್ತಂದರೆ ಆರನ್ನು ಯೂಸ್ ಮಾಡ್ತಿದ್ವಿ. ಇಲ್ಲಿ ಆ್ಯಂಡ್ ಬಂದಿಲ್ಲ, ಇಲ್ಲಿ ಆರ್ ಬಂದಿದ್ದು. ಪೆನ್ನು ಅಥವಾ ಪೆನ್ಸಿಲ್ಲು ಈಸ್, ಹಾಗಾಗಿ ಸಿಂಗುಲರು. ರಿಕ್ವೈರ್ಡ್ ಇನ್ ಎಕ್ಸಾಮ್ ಹಾಲ್, ಅದಕ್ಕೋಸ್ಕರ ನಾನು ಇಲ್ಲಿ ತನಕ ಬರ್ತಾಯಿದ್ದೀನಿ. ಹೇಳಿದ್ದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಐದರ್ ಎ ಪೆನ್ ಆರ್ ಪೆನ್ಸಿಲ್, ಆರ್ ಅಂತ ಯೂಸ್ ಮಾಡಿದಾಗ ಇದೇನಾಗ್ಬಿಡುತ್ತೆ, ಸಿಂಗಲ್ ಆಗುತ್ತೆ. ಪೆನ್ ಆ್ಯಂಡ್ ಪೆನ್ಸಿಲ್ ಅಂತ ಅಂದಾಗ ಪ್ಲೂರಲ್ ಆಗ್ತಾಯಿತ್ತು. ಆವಾಗ ಏನಾಗ್ತಿತ್ತು, ಡಬಲನ್ನು ತೊಗೊತಿದ್ವಿ. ವೋರು ಆರು ನಮಗೆ ಹೆಲ್ಪ್ ಆಗ್ತಾಯಿದ್ವು. ಈಗ ಹಾಗಾಗಿ ಇದು ಸಿಂಗಲ್ ಆಗುತ್ತೆ. ಆಮೇಲೆ ಇಲ್ಲಿ ಯಾವುದು ಪೆನ್ಸಿಲ್ ರಿಕ್ವೈರ್ಡ್ ಇನ್ ಎಕ್ಸಾಮ್ ಹಾಲ್ ಅಂತ, ಈ ಮೂರನೇದಕ್ಕೆ ಯಾವುದು ವರ್ಬೇ ತೊಗೊಂಡಿಲ್ಲ. ನೆಕ್ಸ್ಟು 20ನೇ ಪ್ರಶ್ನೆ. ದ ಮೇಜರ್ ಸೆಡ್ ಇಟ್ ಗಿವ್ ಮಿ ಗ್ರೇಟ್ ಪ್ರೆಷರ್ ಟು ಬಿ ಹಿಯರ್. ಇಟ್ ಗಿವ್ ಮಿ ಗ್ರೇಟ್ ಪ್ರೆಷರ್. ಸೆಂಟೆನ್ಸ್ ಕಮ್ ಟು ದ ರಿಪೋರ್ಟ್ ಮಾಡೋದಾಗಬೇಕು. ದ ಮೇಜರ್ ಸೆಡ್ ದಟ್, ಯಾವಾಗಲೂ ಇದು ಬರುತ್ತೆ. ಮೇಜರ್ ಸೆಡ್ ದಟ್ ಅಂತೂ ಎಲ್ಲದಕ್ಕೂ ಬರುತ್ತೆ ನೋಡ್ರಿ, ಇದು ನೋಡ್ಕೊಂಬಿಡ್ರಿ. ನೆಕ್ಸ್ಟ್, ಇಟ್ ಹ್ಯಾಡ್ ಇದೆ. ಇಟ್ ಹ್ಯಾವ್ ನೋಡ್ಕೊಳ್ರಿ. ಹಿಯರ್ ಗಿವ್ಸ್, ಹಿಯರ್ ಗ್ರೇಟ್ ಹ್ಯಾವ್ ಬರುತ್ತೆ. ಇಟ್ ಹ್ಯಾಡ್ ಗಿವ್ ಹಿಮ್ ಗ್ರೇಟ್ ಪ್ರೆಷರ್ ಟು ಹಿಯರ್. ಇಟ್ ಹ್ಯಾಡ್, ಯಾಕೆ ಪ್ಲೆಷರ್ ಟು ಹಿಯರ್, ಇಲ್ಲಿ ಎರಡನೇದು ಬರ್ತದೆ. ಹಿಮ್ ಅನ್ನೋದಕ್ಕಿಂತ ಇಟ್ ಹ್ಯಾಡ್ ಗಿವ್, ಇದು ಒಂದನೇದು ಬರೋಂಗಿಲ್ಲ, ಎರಡನೇದು ಬರೋಂಗಿಲ್ಲ. ಯಾಕಂದರೆ ಅವನಿಗೆ ಹೇಳ್ತಾ ಇದ್ದಾರೆ ರಿಪೋರ್ಟಿಂಗ್ ಆಗಿರೋದಕ್ಕೆ. ಇದು ಡೈರೆಕ್ಟ್ ಇಂಡೈರೆಕ್ಟಲ್ಲಿ ಹಿಮ್ಮು, ಶಿ, ಇಟ್ಟು ಹಂಗೆ ಬರ್ತದೆ. ಇಟ್ಟಿಗೆ ಹಿಮ್ಮು ಬರ್ತಾಯಿತ್ತು, ದೇ ಯೂಸ್ ಮಾಡ್ತಿದ್ವಿ. ನೆಕ್ಸ್ಟ್ 21ನೇ ಪ್ರಶ್ನೆ. ದ ಕಾರ್ಡ್, ಫ್ಲ್ಯಾಶ್ ಕಾರ್ಡ್ ಆ್ಯಂಡ್ ಕ್ಯಾಲೆಂಡರ್ಸ್ ಆರ್. ಫ್ಲ್ಯಾಶ್ ಕಾರ್ಡು ಮತ್ತು ಕ್ಯಾಲೆಂಡರ್ಸ್ ಇವೇನಾಗ್ತಾ ಇದ್ದಾವೆ, ಆಡಿಯೋನಾ ಅಲ್ಲ. ವಿಸುವಲ್ ಏಡ್ಸಾ, ಹೌದು. ವಿಸುವಲ್ ಏಡ್ಸು ಹೌದು, ಕಣ್ಣಿಗೆ ಕಾಣಿಸುತ್ತವೆ. ಆಡಿಯೋ ವಿಸುವಲ್ ಅದೇನಾದರೂ ಹಾಡುತ್ತಾ, ಇಲ್ಲ. ನನ್ ಆಫ್ ಅಬೋ ಅಂತೂ ಅಲ್ವೇ ಅಲ್ಲ, ಇದು ವಿಸುವಲ್ ಏಡ್ಸ್. 22ನೇ ಪ್ರಶ್ನೆ. ದ ನೇಚರ್ ಆಫ್ ದ ಸ್ಟೂಡೆಂಟ್ಸ್ ಟೀಚರ್ ಇಂಟ್ರಾಕ್ಷನ್ ಇನ್ ದ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟಿ ಶುಡ್ ಐಡಿಯಲಿ ಬಿ.
ಏನು ಬರುತ್ತೆ? ಟೀಚರ್ ಡೊಮಿಸ್ಟ್ರೇಟ್. ಇಲ್ಲಿ ಸ್ಟೂಡೆಂಟ್ ಟೀಚರ್ ಇಬ್ಬರದ್ದು ಇದು ಇಂಟ್ರಾಕ್ಷನ್ನು, ಇಬ್ಬರದು ಸ್ಟೂಡೆಂಟ್ ಟೀಚರ್ ಇಂಟ್ರಾಕ್ಷನಿಂದ ಕಮ್ಯುನಿಕೇಷನ್. ಆ್ಯಕ್ಟಿವಿಟಿ ಡೆಮಾನ್ಸ್ಟ್ರೇಷನು, ಟೆಕ್ಸ್ಟ್ ಬುಕ್ ಡೆಮಾನ್ಸ್ಟ್ರೇಷನ್, ಸ್ಟೂಡೆಂಟ್ ಡೆಮಾನ್ಸ್ಟ್ರೇಷನ್. ದ ನೇಚರ್ ಆಫ್ ದ ಸ್ಟೂಡೆಂಟ್ ಟೀಚರ್ ಇಂಟ್ರಾಕ್ಷನ್ ಇನ್ ಎ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟಿ. ಕಮ್ಯುನಿಕೇಟಿವ್ ಸ್ಟೂಡೆಂಟು ಮತ್ತು ಟೀಚರ್ ಸ್ಟೂಡೆಂಟೇ ಬರುತ್ತೆ, ಯಾಕಂದರೆ ಸ್ಟೂಡೆಂಟ್ ಮಾಡೋದನ್ನು ಟೀಚರು ನೋಡಲೇಬೇಕಾಗುತ್ತೆ. ಅವ್ನು ಕರೆಕ್ಟ್ ತಪ್ಪು ಅನ್ನೋದು ಹೆಂಗೆ ಗೊತ್ತಾಗುತ್ತೆ ನಮಗೆ ನೋಡಲಿಲ್ಲ ಅಂದರೆ? ಆ ಥರ. ಸಿ ಸಿ ಪ್ರೊವೈಡ್ಸ್ ದ ಫೀಡ್ಬ್ಯಾಕ್ ಟು. ಇದನ್ನು ಕೊಡ್ತಾರೆ ಸಿ ಸಿ ದ ಚೈಲ್ಡಿಗಿರುತ್ತೆ ಫೀಡ್ಬ್ಯಾಕು. ಹೌದು. ದ ಪೇರೆಂಟ್ಸಿಗೂ ಇರುತ್ತೆ, ನಾವು ಪೇರೆಂಟ್ಸ್ನ ಕರಿತೀವಲ್ಲ ಪ್ರೋಗ್ರೆಸ್ಸಿಗೆ, ಟೀಚರ್ಸಿಗಿರುತ್ತೆ. ಇದಕ್ಕೆ ಕರೆಕ್ಟ್ ಅಂದರೆ 4ನೇದು ಆಲ್ ಆಫ್ ಅಬೋ, ಎಲ್ಲದಕ್ಕೂ ಬರುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ ಬರ್ರಿ. ದ ಬಿಲನ್ ಗುಲ್ ಮೆಥಡ್ ಮೇಕ್ಸ್ ಯೂಸ್ ಆಫ್ 2 ಲ್ಯಾಂಗ್ವೇಜ್ ವಿಚ್ ಆರ್. ಬಿಲಬಲ್ ಮೆಥಡ್ ದ ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಇದೆ. ದ ಮದರ್ ಟಂಗ್ ಆ್ಯಂಡ್ ದ ಫರ್ಗಿನ್ ಲ್ಯಾಂಗ್ವೇಜ್ ಅನ್ನೋನ್ ಲ್ಯಾಂಗ್ವೇಜಿಗೆ ಬರೋಂಗಿಲ್ಲ. ಇದು ಬಿಲಿಯನ್ ಗೋರ್ ಮೆಥಡ್ ಅಂತಂದೇಳಿ ಇದೆ ನೋಡಿರಿ, ನಾನು ಇದನ್ನು ಸರ್ಚ್ ಮಾಡಿ ನೋಡಿದ್ದೀನಿ. ಇದು ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಬರುತ್ತೆ, ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ. 25ನೇ ಪ್ರಶ್ನೆ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್ ಸ್ಟ್ರೆಸ್ಸಸ್ ದ ಇಂಪಾರ್ಟೆನ್ಸ್ ಆಫ್. ಯಾವುದು ಕಮ್ಯುನಿಕೇಟಿಂಗ್ ಟೀಚಿಂಗ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡುತ್ತೆ? ಪ್ರೊವೈಡ್ ಲರ್ನಿಂಗ್ ವಿಚ್ ಅಪಾರ್ಚುನಿಟೀಸ್ ಟು ಯೂಸ್ ದೇರ್ ಇಂಗ್ಲೀಷ್ ಫಾರ್ ದ ಕಮ್ಯುನಿಕೇಟಿವ್ ಪ್ರೆಷರ್ಸ್. ಸ್ಟಿಮ್ಯುಲೇಟಿಂಗ್ ದ ಡೆವಲಪ್ಮೆಂಟ್ ಆಫ್ ದ ಲ್ಯಾಂಗ್ವೇಜ್ ಸಿಸ್ಟಮ್ ಇಟ್ಸೆಲ್ಫ್. ಲ್ಯಾಂಗ್ವೇಜ್ ಸಿಸ್ಟಮನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್ ಯಾವಾಗಲೂ ನಿಮಗೆ ಹೇಳಿದ್ದೀನಿ, ಸ್ಟಿಮ್ಯುಲೇಟಿಂಗ್ ದ ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ಇಟ್ಸೆಲ್ಫ್. ಯಾವಾಗಲೂ ಇದನ್ನು ನೆನಪಲ್ಲಿ ಇಟ್ಕೊಳ್ರಿ. ಇದು ಯಾವಾಗಲೂ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜು ಡೆವಲಪ್ ದ ಲ್ಯಾಂಗ್ವೇಜ್ ಸಿಸ್ಟಮನ್ನೇ ಯೂಸ್ ಮಾಡುತ್ತೆ. ಇದು 2-3 ಸಲ ಕ್ವಶನ್ ರಿಪೀಟ್ ಆಗಿದೆ, ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು. 26ನೇ ಪ್ರಶ್ನೆ. ಇನ್ ದ ಕಮ್ಯುನಿಕೇಟಿವ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಲರ್ನಿಂಗ್ ದ ಟೀಚರ್ ಆ್ಯಕ್ಟ್ಸ್ ಆ್ಯಸ್ ಎ ಫೆಸಿಲಿಟೇಟರ್. ಕಮ್ಯುನಿಕೇಟಿವ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಲರ್ನಿಂಗರಿಗೆ ನಮಗೆ ಟೀಚರ್ ಏನಾಗಿರ್ತಾರೆ? ಫೆಸಿಲಿಟೇಟರ್ಸ್ ಆಗಿರ್ತಾರೆ. ದ ಎಕ್ಸ್ಪೆಕ್ಟ್ ಚಿಲ್ಡ್ರನ್ಸ್ ಟು ಡಿಶನ್ ಸೆಟಪ್ ಅಗ್ರೀಸ್ ಆ್ಯಂಡ್ ಕಂಪ್ಲೀಟ್ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟೀಸ್. ಇಲ್ಲಿ ಆ್ಯಕ್ಟ್ ಆ್ಯಸ್ ಎ ಫೆಸಿಲಿಟೇಟರ್. ನಮಗೆ ಟೀಚರೇ ಹೇಳಬೇಕಲ್ಲ ನಮಗೆ ಇದು ಸರಿ ತಪ್ಪು ಅನ್ನೋದನ್ನ ಯಾರು ಹೇಳ್ತಾರೆ ಲ್ಯಾಂಗ್ವೇಜ್ ಕ್ಲಾಸಸ್ಗಳಲ್ಲಿ? ಟೀಚರ್ ಆ್ಯಸ್ ದ ಲೀಡ್ ಟು ಕಮ್ಯುನಿಕೇಟ್. ಟೀಚರ್ ಟೇಕ್ಸ್ ದ ಲೀಡ್ ಟು. ಟೀಚರ್ ಆ್ಯಕ್ಟ್ಸ್ ಆ್ಯಸ್ ಫೆಸಿಲಿಟೇಟರ್. ಏನಿದ್ರೂ ಟೀಚರೇ ಹೇಳಬೇಕಾಗುತ್ತೆ. 27ನೇ ಪ್ರಶ್ನೆ. ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ದ ಫುಲ್ ಫಾರ್ಮ್ ಆಫ್ CLT ಈಸ್. The language teaching the full form of CLT is. CLT full form is Communicative Language Teaching. ಇದು ನಿಮಗೆ ಗೊತ್ತಿದೆ. CLT ನಾನು 2-3 ಕ್ವಶನ್ ಪೇಪರ್ ಹೇಳಿದ್ದೀನಿ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಇದು CLT ಅಂದರೆ ನೆನಪಿಟ್ಕೊಳ್ರಿ. ಇದು ಭಾಳ ಸರಿ ಹೇಳಿದ್ದೀನಿ ಅಬ್ರಿವೇಷನ್ನು. ನೆಕ್ಸ್ಟ್ 28ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಓನ್ಲಿ ಆಡಿಯೋ ಏಡ್ಸ್. ಓನ್ಲಿ ಆಡಿಯೋ ನೆನಪಲ್ಲಿ ಇಟ್ಕೊಳ್ರಿ. ಓನ್ಲಿ ಆಡಿಯೋ ಆಗಿರಬೇಕು. ರೇಡಿಯೋ ಆಡಿಯೋ ಹೌದು. ಗ್ರಾಮ್ಫೋನು ಓನ್ಲಿ ಆಡಿಯೋ. ಟೇಪ್ ಆಡಿಯೋ ರೆಕಾರ್ಡರ್. ಟೇಪ್ ರೆಕಾರ್ಡರ್ ನೋಡಿರಿ, ಆಲ್ರೆಡಿ ಟೇಪ್ ಮಾಡಿ ಇಟ್ಟಿರ್ತಾರೆ, ನಾವು ಈ ಕಡೆ ಹೋಗಂಗಿಲ್ಲ, ಆ ಕಡೆದು ಬರ್ತಾ ಇರಬೇಕು. ಲಿಂಗು ಫೋನ್ ಇದು ಕರೆಕ್ಟಾಗಿದೆ. ನೆಕ್ಸ್ಟ್ ರೇಡಿಯೋ, ಇದರಲ್ಲಿ TV ಬರುತ್ತೆ, 2ನೇದು ಆಗಂಗಿಲ್ಲ. ಗ್ರಾಮ್ಫೋನ್, ಸ್ಲೈಡ್ಸ್, ಟೇಪ್ ರೆಕಾರ್ಡರ್. ಇಲ್ಲಿ ನೋಡಿರಿ ಸ್ಲೈಡ್ಸ್ ಬರಲ್ಲ, ಇಲ್ಲಿ ಇದು ಚೇಂಜ್ ಆಗುತ್ತೆ. ರೇಡಿಯೋ, ಕ್ಯಾಸೆಟ್ಸ್, ಫ್ಲ್ಯಾಶ್ ಕಾರ್ಡ್ಸು ಆಡಿಯೋ ಹೇಳಂಗಿಲ್ಲ, ಹೌದಿಲ್ಲ? ಹಾಗಾಗಿ 1ನೇದು ರೈಟ್ ಆನ್ಸರ್ ಬರುತ್ತೆ. 29ನೇ ಪ್ರಶ್ನೆ. ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಲ್ಯಾಂಗ್ವೇಜ್ ಟು ಡೆವಲಪ್ ದ ಸ್ಪೀಕಿಂಗ್ ಸ್ಕಿಲ್ ಫ್ರಮ್ ದ ಗಿವನ್ ಆಪ್ಷನ್ ಈಸ್. ಯಾವುದು ಇದರಲ್ಲಿ ಹೆಚ್ಚಿನ ಪರಿಣಾಮಕಾರಿಯಾದ ಲ್ಯಾಂಗ್ವೇಜ್ ಆಗಿದೆ? ವೆಕ್ಯಾಬುಲರಿ. ರೈಟ್. ಪಂಚುವೇಷನ್ ಎಲ್ಲ ಬುಕ್ ಇಟ್ಕೊಂಡು ವರ್ಡ್ ಫಾರ್ಮೇಷನ್ನು ಇವೆಲ್ಲ ಸ್ಟ್ರಕ್ಚರ್ಸ್. ವೊಕ್ಯಾಬ್ಯುಲರಿ ನಾವು ಫಸ್ಟ್ ಮಾತಾಡಿದರೆ ನಮ್ಮದು ಲ್ಯಾಂಗ್ವೇಜ್ ಏನಾಗುತ್ತೆ? ಡೆವಲಪ್ಮೆಂಟ್ ಆಗುತ್ತೆ. 30ನೇ ಪ್ರಶ್ನೆ. ಸ್ಟೂಡೆಂಟ್ಸ್ ಆರ್ ಬ್ಯುಸಿ ವರ್ಕಿಂಗ್ ಇನ್ ಗ್ರೂಪ್. ದೇರ್ ಈಸ್ ಮಚ್ ಟಾಕಿಂಗ್ ಇನ್ ದ ಗ್ರೂಪ್. ದ ಪ್ರಿನ್ಸಿಪಲ್ ಅಸೋಸಿಯೇಟೆಡ್ ಟು ಹಿಸ್ activity
ಯಾವುದು ಆ್ಯಕ್ಟಿವಿಟಿ ಮಾಡ್ತಾರೆ ಅಂದರೆ ದ ಫೆಸಿಲಿಟೇಟ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್ ಬೈ ಸ್ಟೂಡೆಂಟ್ಸ್ ಇಂಟರ್ಯಾಕ್ಷನ್. ಇದಕ್ಕೆ ಒಂದನೇ ಪ್ರಶ್ನೆ. ಫ್ರೆಂಡ್ಸ್, ನಾನು ಓದ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ, ನಿಮಗೆ ಅರ್ಥವಾಗಲಿ ಅಂತ ತಿಳಿಸ್ತಾ ಇದ್ದೀನಿ. ಕ್ಲಾಸ್ ಚೆನ್ನಾಗಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮಗೆ ಇಷ್ಟ ಆದರೆ ಶೇರ್ ಮಾಡಿರಿ, ಎಷ್ಟು ಸಾಧ್ಯನೋ ಅಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತ, ಆಮೇಲೆ ಕ್ಲಾಸ್ಗಳನ್ನು ಒಬ್ರಿಗೆ ಬಿಟ್ಟು ಇನ್ನೊಬ್ರಿಗೆ ಶೇರ್ ಮಾಡಿರಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿರಿ. ಹಿಂಗಂದ್ರೇನು, ಹಿಂಗೆ ಯಾಕೆ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಏನಾದರೂ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನ್ ಕೇಳಿದ್ರೆ ನಾನು ಪರ್ಟಿಕ್ಯುಲರ್ಲಾಗಿ 100% ನಿಮಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಚೆನ್ನಾಗಿ ಓದ್ರಿ, ದಿನಗಳು ಹೋಗ್ತಾ ಇದ್ದವು. ಈ ಮೋಟಿವೇಶನ್ ಒಂದು ಕ್ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಟ್ರೈ ಮಾಡ್ತೀನಿ ಮಾಡಲಿಕ್ಕೆ. ಗುಡ್ ಬೈ, ರೀಡ್ ವೆಲ್, ಬಾಯ್, ಆಲ್ ದ ಬೆಸ್ಟ್ ಎವ್ರಿವನ್.